ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಅಗ್ರಿಬೊಮ್ಮಳಿಗೆ ಹೋಗ್ಲಿಕ್ಕೆ ಪ್ಲಾನ್ ಮಾಡಿದ್ವಿ ನಾವು ಫ್ರೆಂಡ್ಸ್ ಎಲ್ಲ ಕೂಡಿ. ನಮ್ಮೂರು ಪ್ರೈಮರಿ ಸ್ಕೂಲಲ್ಲಿ ಹಂಗೆ ಗಣೇಶ ಉತ್ಸವ ನಡೆಯುತ್ತಿತ್ತು. ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಿದ್ದಾರೆ, ನೋಡಿದ್ದೀವಿ. ಹಂಗೆ ಎಲ್ಲ ನೋಡಿಕೊಂಡು ಫಸ್ಟ್ ಹೋದ್ವಿ ನಾವು ಅಗ್ರಿಬೊಮ್ಮಳಿರುವ ಹಿಂದೂ ಗಣಪತಿ ಮೂರ್ತಿಯನ್ನು ನೋಡಲು. ಹಂಗೆ ಒಳಗಡೆ ಹೋಗಿ ದೇವರಿಗೆ ದರ್ಶನ ಮಾಡಿ ಹಂಗೆ ಹೊರಟೆವು. ನಮ್ಮ ಕೂಡ್ಲಿಗಿ ಸರ್ಕಲಲ್ಲಿರುವ ಗಣೇಶವನ್ನು ನೋಡಲು ಹಂಗೆ ಹೋದೆವು. ಅಲ್ಲಿ ಹೋಗಿ ದೇವರಿಗೆ ದರ್ಶನ ಮಾಡಿ ಗಣೇಶವನ್ನು ವೀಕ್ಷಿಸಿ ನೋಡಿದೆವು. ಹಂಗೆ ಗಣೇಶವನ್ನು ನೋಡಿಕೊಂಡು ಮತ್ತೆ ಇಲ್ಲಿ ಗಣೇಶವನ್ನು ಕೂರಿಸಿದ್ದಾರೆ ಎಂದು ನೋಡಲು ಹೋದೆವು. ಅಷ್ಟರಲ್ಲಿ ರೈಲ್ವೆ ಗೇಟ್ ಹಾಕಿತ್ತು. ಟ್ರಾಫಿಕ್ನಲ್ಲಿ ನಿಂತ್ಕೊಂಡು ಯಾವುದೋ ಒಂದು ಬ್ಯಾನರ್ ಇತ್ತು, ನೋಡಿದ್ವಿ ಲಾಟ್ರಿ ಟಿಕೆಟ್ ಇಂದು. ಅಶ್ವಿನಿ ಆಸ್ಪತ್ರೆಯಲ್ಲಿರುವ ಜ್ಯೋತಿರ್ವೊಂದು ಗಣೇಶನ ನೋಡಲು ಹೋದೆವು. ಗಣೇಶನ್ನು ನೋಡಿ ಹಂಗೆ ಅಲ್ಲಿ ಪ್ರಸಾದ ಕರೆದರು. ಪ್ರಸಾದ ಮಾಡಿಕೊಂಡು ಬೇಗ ಊಟ ಮಾಡ್ರಿ ಅಂದರೆ ಫೋನ್ ನೋಡ್ಕೊಂತ ಕೂತ್ಕೊಂಡಿದ್ರು ನಮ್ಮ ಫ್ರೆಂಡ್ಸು. ಬೇಗ ಊಟ ಮಾಡ್ರು ಅಂತಂದ್ರು. ಎಲ್ಲಿ ಹೋದ್ರು ಈ ಫೋನ್ ನೋಡೋದೇ ಒಂದು ಕೆಲಸ ಆಗ್ಬಿಟ್ಟಿದೆ ನಮ್ಮ ಫ್ರೆಂಡ್ಸಿಗೆ. ಹಂಗೆ ನೋಡಿಕೊಂಡು ಮತ್ತೆಲ್ಲಾದರೂ ಗಣೇಶನ ಕೂರಿಸಿದ್ದಾರೆ ಅಂತ ನೋಡೋದಕ್ಕೆ ಮತ್ತೆ ಹೋದೆವು. ಹಂಗೆ ಹೋಗ್ತಾ ಇಲ್ಲಿ ಬಸ್ ಸ್ಟ್ಯಾಂಡ್, ಅಗ್ರಿಬೊಮ್ಮಳಿ ಬಸ್ ಸ್ಟ್ಯಾಂಡಿಗೆ ಹೋದೆವು. ಹಂಗೆ ಬಸ್ ಸ್ಟ್ಯಾಂಡ್ ಎಲ್ಲ ಒಂದು ರೌಂಡ್ ಹಾಕ್ಕೊಂಬಂದು ನೋಡ್ಕೊಂತ ಆ ಕಡೆ ಈ ಕಡೆ ನಮ್ಮೂರು ಬಸ್ ಐತೇನಂತ. ನಮ್ಮೂರು ಬಸ್ ಏನೋ ಇದ್ದಿದ್ದಿಲ್ಲ, ನನ್ನ ಗಾಡಿದು ಬ್ಲೋ ಕಮ್ಮಿ ಆಗಿತ್ತು. ಹಂಗೆ ಬ್ಲೋ ಹಾಕ್ಸ್ಕೊಂಡು 5 ರೂಪಾಯಿ ಫೋನ್ಪೇ ಮಾಡಿ ಹಂಗೆ ಮತ್ತೆ ಹೊರಟ್ವಿ. ತಮ್ರಳ್ಳಿ ಸರ್ಕಲಾಗ ಇನ್ನೊಂದು ಗಣೇಶವನ್ನು ಕೂರಿಸಿದ್ರು. ಆ ಗಣೇಶನ ನೋಡಿ ಮನೆಗೆ ಬಂದ್ವಿ. ಇವತ್ತಿನ ವ್ಲಾಗ್ ಇಷ್ಟ.